ಅವರಿಬ್ರು ಒಡಹುಟ್ಟಿದ ಅಣ್ತಮ್ಮರು. ಅಣ್ಣನಿಗೆ ಮದುವೆ ಆದ್ರೆ ತಮ್ಮನಿಗೆ ಮದುವೆ ಆಗಿರ್ಲಿಲ್ಲ. ಅತ್ತಿಗೆ ಮೇಲೆ ಕಣ್ಣಿಟ್ಟವ ಕದ್ದು ಮುಚ್ಚಿ ಲವಿ ಡವಿ ಶುರು ಮಾಡಿದ್ದ. ಈ ವಿಷಯ ಅಣ್ಣನಿಗೆ ಗೊತ್ತಾಗ್ತಾ ಇದ್ದಂತೆ ಪೂಜೆ ಹೆಸರಲ್ಲಿ ಬಲಿ ಕೊಟ್ಟಿದ್ದಾನೆ. ಅತ್ತಿಗೆ ಜೊತೆ ಲವ್ವಿ ಡವ್ವಿ, ತಮ್ಮನಿಗೆ ಅಣ್ಣ ತೋಡಿದ ಗುಂಡಿ, ಪೂಜೆ ನೆಪದಲ್ಲಿ ಕರೆದೊಯ್ದ, ಹೆಣ ಹೊತ್ತು ಮನೆಗೆ ಬಂದ. ಕೆಲವೊಂದು ರಕ್ತ ಚರಿತ್ರೆಗಳನ್ನ ಕೆದಕ್ತಾ ಹೋದ್ರೆ ನಿಜಕ್ಕೂ ಅಸಹ್ಯ ಅನ್ನಿಸುತ್ತೆ. ಕರುಳ ಸಂಬಂಧಕ್ಕಿಂತ ಕಾಮದ ಸಂಬಂಧವೇ ಹೆಚ್ಚಾಗಿ ಹೋಯ್ತಾ ಅನ್ನೋ ಅನುಮಾನ ಕಾಡುವುದಕ್ಕೆ ಶುರುವಾಗುತ್ತೆ. ಈ ಅಣ್ತಮ್ಮರ ವಿಷಯದಲ್ಲಿ ಆಗಿದ್ದೂ ಇದೆ. ಅತ್ತಿಗೆ ಮೇಲೆ ಕಣ್ಣು ಹಾಕಿದವ ಅಣ್ಣನ ಹೆಂಡತಿ ಜೊತೆಗೆ ಕದ್ದು ಮುಚ್ಚಿ ಸಂಸಾರ ಶುರು ಮಾಡಿದ್ದ. ಒಡ ಹುಟ್ಟಿದವನಿಗೆ ಗೊತ್ತಾಗದಂತೆ ಕಳ್ಳಾಟ ಆಡುತ್ತಿದ್ದವ ಘೋರಾತಿ ಘೋರವಾಗಿ ಹೆಣವಾಗಿ ಹೋಗಿದ್ದಾನೆ. ಪೂಜೆ ನೆಪದಲ್ಲಿ ತೋಟಕ್ಕೆ ಕರ್ಕೊಂಡು ಹೋದ ಸಹೋದರ ತಮ್ಮನ ಗೋರಿ ಕಟ್ಟಿ ಬಂದಿದ್ದಾನೆ. ಅತ್ತಿಗೆ ಅಂದ್ರೆ ತಾಯಿ ಸಮಾನ ಅಂತಾರೆ. ಅತ್ತಿಗೆಯನ್ನ ಮನೆಯ ಮಹಾಲಕ್ಷ್ಮಿ ಅಂತಾನೂ ಕರೀತಾರೆ. ಆದ್ರೆ ಇಲ್ಲೊಬ್ಬ ಮೈದುನ ಅತ್ತಿಗೆ ಮೇಲೆಯೇ ಕಾಮದ ಕಣ್ಣು ಹಾಕಿದ್ದಾನೆ. ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಜೇಡಿಗೆರೆ ಗ್ರಾಮದ ಜನ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. 3 ತಿಂಗಳ ಹಿಂದೆ ನಡೆದಿದ್ದ ಕೊಲೆ ಕೇಸೀಗ ಪಟಾಬಯಲಾಗಿದ್ದು ತಮ್ಮನ ರಕ್ತದೋಕುಳಿಯ ರಕ್ತ ಚರಿತ್ರೆ ತೆರೆದುಕೊಂಡಿದೆ. ಮಾಲತೇಶ್ ಹಾಗೂ ರಾಮಚಂದ್ರ ಒಡಹುಟ್ಟಿದ ಸಹೋದರರು. ಮಾಲತೇಶ್ನಿಗೆ ಮದುವೆಯಾಗಿದ್ರೆ ರಾಮಚಂದ್ರನಿಗೆ ಇನ್ನೂ ಮದುವೆಯಾಗಿರಲಿಲ್ಲ. ಹೀಗಾಗಿ ಅಣ್ತಮ್ಮರು ಒಂದೇ ಮನೆಯಲ್ಲಿದ್ರು. ಅತ್ತಿಗೆ ಮೇಲೆ ಕಣ್ಣು ಹಾಕಿದವ ಕದ್ದು ಮುಚ್ಚಿ ಕಣ್ಣಾಮುಚ್ಚಾಲೆ ಶುರು ಮಾಡಿದ್ದ. ಈ ವಿಷಯ ಮಾಲತೇಶ್ಗೆ ಗೊತ್ತಾಗ್ತಿದ್ದಂತೆ ಎಚ್ಚರಿಕೆಯನ್ನು ಕೊಟ್ಟಿದ್ದ. ಇದೆಲ್ಲ ಸರಿಯಲ್ಲ, ಇನ್ಮುಂದೆ ಬದಲಾಗದಿದ್ರೆ ಪರಿಸ್ಥಿತಿ ನೆಟ್ಟಿಗಿರಲ್ಲ ಅಂತ ಅನ್ನೋ ವಾರ್ನಿಂಗ್ ಕೊಟ್ಟಿದ್ದ. ಆದ್ರೆ ಅತ್ತಿಗೆಯ ತೋಳತೆಕ್ಕಿಗೆ ಬಿದ್ದಿದ್ದ ರಾಮಚಂದ್ರ ಅಣ್ಣನ ಮಾತಿಗೆ ಡೋಂಟ್ ಕೇರ್ ಎಂದಿದ್ದ. ಆಗಲೇ ನೋಡಿ ಅಣ್ಣನ ಪಿತ್ತ ನೆತ್ತಿಗೇರಿದ್ದು. ಸೆಪ್ಟೆಂಬರ್ 8ನೇ ತಾರೀಕು ಮುಹೂರ್ತ ಫಿಕ್ಸ್ ಮಾಡಿದ್ದಾನೆ. ನಿನಗೆ ಬೇಗ ಮದುವೆ ಆಗಲಿ ಅಂತ ಒಂದು ಪೂಜೆ ಮಾಡಿಸ್ಬೇಕಿದೆ ಅಂತ ತೋಟಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಯಾರು ಇಲ್ಲದ ಸಮಯ ನೋಡಿಕೊಂಡು ಕಂಠಪೂರ್ತಿ ಎಣ್ಣೆ ಕುಡಿಸಿ ಕೊಂದು ಹಾಕಿದ್ದ. ಕೊನೆಗೆ ಮೊದಲೇ ತೋಡಿದ್ದ ಗುಂಡಿಯಲ್ಲಿ ತಮ್ಮನನ್ನ ಮುಚ್ಚಿ ಬಂದಿದ್ದ. ಯಾರು ವಿಕ್ಟಿಮ್ ಅಂತ ಅಂದ್ರೆ ವಿಕ್ಟಿಮ್ ಜೊತೆಗೆ ನಾನು ಇರ್ತೀನಿ ಅಥವಾ ಅವನಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದಿರತಕ್ಕಂಥ ಸ್ವಂತ ಅಣ್ಣನೇ ಈ ಕೊಲೆ ಮಾಡಿ ಬಾಡಿನ ಕೂತಾಕಿರ್ತಾನೆ. ಅವನ ಅರೆಸ್ಟ್ ಕೂಡ ಮಾಡಾಗಿದೆ, ಜುಡಿಷಿಯಲ್ ಕಸ್ಟಡಿ ಕೂಡ ಆಗಿದೆ ಅಂತ ಇವನು ಹೇಳೋದು ಆರೋಪಿ. ತಮ್ಮನ ಕೊಂದು ಮನೆ ಸೇರಿದ ಮಾಲತೇಶ್ ನವರಂಗಿ ಆಟ ಶುರು ಮಾಡಿದ್ದಾನೆ. ತಾನೇ ಪೊಲೀಸ್ ಠಾಣೆಗೆ ಹೋಗಿ ನನ್ನ ಸಹೋದರ ನಾಪತ್ತೆಯಾಗಿದ್ದಾನೆ ಅಂತ ಕೇಸ್ ಕೊಟ್ಟಿದ್ದ. ತನಿಖೆಗಿಳಿದ ಪೊಲೀಸರಿಗೆ ರಾಮಚಂದ್ರನನ್ನ ಹುಡುಕೋದೇ ದೊಡ್ಡ ಸವಾಲಾಗಿತ್ತು. ಕೊನೆಗೆ ಅಣ್ಣನ ಮೇಲೆ ಅನುಮಾನ ಬರ್ತಿದ್ದಂತೆ ತಮ್ಮ ಸ್ಟೈಲ್ನಲ್ಲಿ ವರ್ಕೌಟ್ ಮಾಡಿದ್ದಾರೆ. ಆಗಲೇ ನೋಡಿ ಅಸಲಿ ಸತ್ಯ ಕಕ್ಕಿದ್ದು. ಅಣ್ಣನೇ ತಮ್ಮನನ್ನ ಕೊಂದ ಸುದ್ದಿ ಕೇಳಿ ಹೆತ್ತವರು ಬೆಚ್ಚಿ ಬಿದ್ದಿದ್ದಾರೆ. ಮಾಲ್ತೇಶಿಯನ್ನು ಬಿಡಬಾರ್ದು, ಮಾಲ್ತೇಶಿ ಸಣ್ಣವನ್ನು ಮತ್ತು ಅವನು ಆ ಥರ ಮಾಡ್ಯಾನ ಅಂದಾಗ ನಮ್ಮನ್ನು ಮಾಡಬೈದು ಅನ್ನೋದು ನಮ್ಮ ಆಸೆ. ಅನುಮಾನ ಅಂದ್ರೆ ತಮ್ಮನ ಮೇಲೆ ಅನುಮಾನ ಅಂತ, ಆದರೂ 2 ವರ್ಷದ ಹಿಂದೆ ಅನುಮಾನ ಅಂತ ಹೇಳಿದ್ದಾದ್ರೂ 2 ವರ್ಷದ ಹಿಂದೆ ಅನುಮಾನ ಅಂದರೂ ಹೊಡೆದು ಕಳಿಸುವ ಬುದ್ಧಿ ಅಂತ ಹೇಳಿಲ್ಲ. ಆದ್ರೂ ತೊಗಸಿಂದ ಕರ್ಕೊಂಡ್ಬಂದು ಈ ತರ ಮಾಡ್ಯಾನ ಅಂತ ನಮಗೆ ಭಾವನೆ ಇರುತ್ತೆ. ಒಟ್ನಲ್ಲಿ ಅತ್ತಿಗೆ ಮೇಲೆಯೇ ಕಣ್ಣು ಹಾಕಿದವ ಮಣ್ಣಲ್ಲಿ ಮಣ್ಣಾದ್ರೆ ಕೋಪದ ಕೈಗೆ ಬುದ್ಧಿ ಕೊಟ್ಟವ ಜೈಲು ಸೇರಿದ್ದಾನೆ. ವಿನಯ್ ಪುರದಾಳು, ನ್ಯೂಸ್ 18 ಶಿವಮೊಗ್ಗ.